ಇಷ್ಟೊಂದು ಪ್ರೀತಿ ಮೊಡ್ಲಕ್ಕಿಗೋ ಕನಕಾಂಬ್ರು ಅದಕ್ಕೋ ಬೇಡಮ್ಮ ಇಲ್ಲ ಇದು ಸಾಕು ಆರ ದೊಡ್ಡದೇ ತೊಗೊಂಡಿದ್ದೀನಿ ಸೂಪರ್ ಏನ ಗಂಗಲ್ಲಿ ಓದಿಟ್ಬಿಟ್ಟೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟೊಂದು ದಿನ ಆಗೋಯ್ತು ವಿಡಿಯೋನೇ ಮಾಡಿರಲಿಲ್ಲ. ಸೊ ಎಲ್ಲ ಮಾಡಿಟ್ಕೊಂಡಿದ್ದೆ, ಬಟ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾವುದು ಕೂಡ ಎಡಿಟ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಸೊ ಎಲ್ಲರ ಅಪ್ಪ ಅಮ್ಮ ಹೀಗೇನೋ ಗೊತ್ತಿಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಅಂತೂ ಹೀಗೆ ಯಾವಾಗ ಬಂದರೂ ಅಷ್ಟೇ, ನಾನು ಏನೇನು ಮಾಡಿರ್ತೀನಿ ಎಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿಟ್ಟು ಮತ್ತೆ ನನಗೆ ಅವರು ಇದು ಮಾಡಿ ಬೈದು ಹೋಗೋದೇ ಅವ್ರ ಕೆಲಸ. ನನಗೆ ಒಂಥರ ಖುಷಿ, ಅವ್ರು ಬಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ನಾನು ಮಾಡಿರ್ತೀನಿ, ಬಟ್ ನನಗೆ ಬೆಳಗ್ಗೆ ಎದ್ದು ಬೇಗ ಬೇಗ ಇವರಿಗೆ ಟಿಫನ್ ಮಾಡಿ ಅಡುಗೆ ಮಾಡಿ ಬಾಕ್ಸ್ ಹಾಕ್ಕೊಡೋ ಅಷ್ಟರಲ್ಲಿ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಅವಾಗ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಬಟ್ ಇನ್ನೊಂದು ಸಾರಿ ಇವ್ರು ಬಂದಮೇಲೆ ಮತ್ತೊಂದು ಸಾರಿ ನನಗೆ ಕ್ಲೀನ್ ಮಾಡಿ ಕೊಟ್ಟೇ ಹೋಗ್ತಾರೆ. ಯಾವಾಗ ಬಂದರೂ ನನಗದೊಂಥರ ಖುಷಿ ಅನಿಸುತ್ತೆ ಅವ್ರು ಬಂದೆಲ್ಲ ಮಾಡಿಕೊಟ್ಟು ಹೋಗೋದ್ರಿಂದ. ಸೊ ಅದಾದಮೇಲೆ ಸ್ವಲ್ಪ ದಿನಸಿಗಳು ಬೇಕಾಗಿತ್ತು, ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳಿ ಅಪ್ಪ ಅಮ್ಮ ನಾನು ಎಲ್ಲರೂ ಹೊರಟಿದ್ವಿ. ಸೊ ಡಿಮಾರ್ಟಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗಿ ನಾನೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಮನೆಗೂ ಎಲ್ಲ ದಿನಸಿ ಬೇಕಿತ್ತು. ಹಾಗೆ ನಮ್ಮಪ್ಪ ಇಲ್ಲಿಂದನೇ ಉದ್ದಿನ ಕಡ್ಡಿ ಎಲ್ಲ ಎತ್ಕೊಂಡು ಹೋಗೋದು, ಅಂದರೆ ಗಂಧದ ಕಡ್ಡಿ ಎಲ್ಲ ಪೂಜೆಗೆಲ್ಲ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ. ಸೊ ಅವರು ಕೂಡ ಬೇಕಾಗಿತ್ತು, ಹೋಗೋಣ ಬಾ ಅಂದರು. ಸೊ ಅಲ್ಲಿ ಹೋಗಿ ಬಂದ್ವಿ. ಸೊ ಅವರು ಅಷ್ಟೇ ಅವತ್ತೇ ನೈಟು ಊರಿಗೆ ಹೊರಟರು. ಸೊ ಇದು ಮತ್ತೆ ನಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೊ ಇವಾಗ ನಾವು ಇನ್ನೊಂದು ಏನೋ ಶುರು ಮಾಡ್ತಾ ಇದ್ದೀವಿ ಅಂದಲ್ವಾ. ಸೊ ಅದಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ವಿ. ಸೊ ನಮ್ಮನೆ ದೇವರು ಕಬ್ಬಾಳಮ್ಮ, ಹೆಣ್ಣು ದೇವರು. ಗಂಡು ದೇವರು ಬಂದು ವೆಂಕಟೇಶ್ವರ, ತಿರುಪತಿ ವೆಂಕಟೇಶ್ವರ. ಸೊ ಫಸ್ಟ್ ನಾವು ಯಾವಾಗ ಏನೋ ಒಂದು ಹೊಸ ಕೆಲಸ ಶುರು ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಕಬ್ಬಾಳಮ್ಮಗೆ ಹೋಗ್ತೀವಿ. ಸೊ ಅದೇ ಥರ ಇವತ್ತು ಕೂಡ ಹೊರಟಿದ್ವಿ. ಸೊ ಬೆಳಗ್ಗಿನೇ ಬೇಗ 6 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಇವಾಗ. ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಇದೆ, ಎಷ್ಟು ಚೆನ್ನಾಗಿ ಬೆಟ್ಟ ಗುಡ್ಡ ಎಲ್ಲ ಇದ್ದಾವೆ. ನಮ್ಮ ಮನೆಯಿಂದ ಸೊ ಬೆಂಗಳೂರಿಂದ ಒಂದು 1 ಅವರು 1.5 ಅಷ್ಟೇ, 1.5 ಅಷ್ಟೇ ಇರೋದು. ಅಲ್ಲಿ ಹೋಗಿ ಬರೋಷ್ಟರಲ್ಲಿ ನಮಗೆ ಟೈಮೇನು ಅಷ್ಟು ಲೇಟ್ ಆಗ್ತು ಅಂತ ಅನಿಸಲ್ಲ, ಯಾಕಂದರೆ ಕಾರಲ್ಲಿ ಹೋಗಿ ಬರೋದ್ರಿಂದ ಬೇಗನೆ ಹೋಗಿ ಬರ್ತೀವಿ. ಸೊ ಇವಾಗೂ ಅಷ್ಟೇ ಕಾರಲ್ಲೇ ಹೊರಟಿದ್ದು. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಸ್ವಲ್ಪ ಎಳ್ನೀರು ಕುಡ್ಕೊಂಡು ಹೋದ್ವಿ. ಸೊ ಇವಾಗ ರೀಚ್ ಆದ್ವಿ ನೋಡಿ, ಜಸ್ಟ್ ಇವಾಗ ರೀಚ್ ಆದ್ವಿ. ನಾವು ಬಿಟ್ಟಿರೋದು ಎಷ್ಟು 9 ಗಂಟೆನೋ 9:15 ಬಿಟ್ಟಿದ್ವಿ. 11 ಗಂಟೆಗೆಲ್ಲ ನಾವು ರೀಚ್ ಆದ್ವಿ, ಯಾಕಂದರೆ ನಿಧಾನಕ್ಕೆ ಓಡಿಸ್ಕೊಂಡು ಬಂದ್ವಿ. ಸೊ ಹಾಗಾಗಿ ನಿಧಾನ ಬಂದ್ವಿ. ಸೊ ಮೊದಲು ನಾನು ಸ್ಟಾರ್ಟಿಂಗಲ್ಲಿ ಮದುವೆ ಆಗಿ ಬಂದಾಗ ಇದು ಇನ್ನೂ ಏನು ಗೋಪುರ ಆಗಲಿ ಏನು ಕೂಡ ಕನ್ಸ್ಟ್ರಕ್ಷನ್ ಕಟ್ಟಿರಲಿಲ್ಲ. ಸೊ ಇವಾಗ ಇಷ್ಟು ಚೆನ್ನಾಗಿ ನೀಟಾಗಿ ಗೋಪುರ ಎಲ್ಲ ಇಟ್ಟಿದ್ದಾರೆ. ಮೊದಲು ಚಿಕ್ಕ ಗುಡ್ಡ ಇತ್ತು, ಚಿಕ್ಕದು ಗುಡಿ ಮಾತ್ರ ಇತ್ತು. ಇವಾಗೆಲ್ಲ ನೀಟಾಗಿ ಮಾಡಿದ್ದಾರೆ. ಸೊ ಎಲ್ಲ ಪೂಜೆಗೂ ಏನೇನು ಸಾಮಾನು ಬೇಕು ಅಂತ ಹೇಳಿ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಸೊ ಅಲ್ಲಿ ಹೋದ ತಕ್ಷಣ ಅಷ್ಟೇ, ಪೂಜೆಗೆ ಇಳಿದ ತಕ್ಷಣ ಅಲ್ಲಿ ನಿಂತ್ಕೊಬಿಟ್ಟಿರ್ತಾರೆ. ಸೊ ಅಲ್ಲಿಗೆ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ. ಸೊ ಯಾವುದಾದ್ರೂ ಒಂದು ಶಾಪ್ಗೆ ಹೋಗಿ ತೊಗೊಂಬಿಡ್ತೀವಿ. ಸೊ ಇವಾಗ ಮಕ್ಕಳು ತುಂಬ ನೀರಡಿಕೆ ಆಗಿದೆ ಅಂತ ಹೇಳಿ ನೀರು ಕೇಳಿದ್ರು. ಸೊ ನಮ್ಮನೆ ದೇವ್ರು ಆಗಿರೋದ್ರಿಂದ ಅವಾಗವಾಗ ಬರ್ತಾ ಇರ್ತೀವಿ. ಸೊ ಈ ಸಾರಿ ನಾನು ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಹಾರನು ಮತ್ತು ಮಡ್ಲಕ್ಕಿ ಸೀರೆ ಎಲ್ಲ ತೊಗೊಳ್ತಾ ಇದ್ದೆ. ಸೊ ನಾನು ಈ ಕಡೆ ಮಡ್ಲಕ್ಕಿ ಸೀರೆ ಎಲ್ಲ ತೊಗೊಳಕ್ಕೆ ಬಂದರೆ ನಮ್ಮ ಯಜಮಾನ್ರು ಆ ಕಡೆ ಹೋಗಿ ಏನು ಕೆಲಸ ಮಾಡಿದ್ದಾರೆ ನೋಡಿ. ಅಲ್ಲೊಂದು ಅಜ್ಜಿಗೆ ಹೇಳಿದ್ದೆ ನಾನು, ಹೂ ತೊಗೋತೀನಿ ಇಲ್ಲೇ ನಿಂತ್ಕೊಳ್ಳಮ್ಮ ಅಂತ ಹೇಳಿದ್ರೆ. ಆದರೆ ನನಗೆ ಸರ್ಪ್ರೈಸ್ ಆಗಿ ಅವರೇ ಲೈಫಲ್ಲಿ ಫಸ್ಟ್ ಟೈಮು ಹೂ ಕೊಡಿಸಿದ್ದಾರೆ, ಇಲ್ಲ ಅಂತಲ್ಲ, ಮುಡಿಸಿರೋದು ಫಸ್ಟ್ ಟೈಮು. ಈಸ್ಕೊಂಡು ನನಗೆ ತಲೆಗೆ ಮುಡಿಸಿದ್ರು. ಸೊ ಅಲ್ಲೇ ಅವ್ರಿಗೆ ಹೇಳ್ತಾ ಇದ್ದೆ, ಫಸ್ಟ್ ಟೈಮ್ ಅಲ್ವಾ ನೀವು ಮುಡಿಸಿದ್ದು ಈ ಥರ ಅಂತ ಹೇಳಿ ನಗ್ತಾಯಿದ್ರು. ಸೊ ಅಷ್ಟರಲ್ಲಿ ಮುಗಿಸ್ಕೊಂಡು ಇಟ್ಟರು, ಹೊರಟ್ವಿ. ಸೊ ಇಲ್ಲೊಂದು ಏನು ಸಂಪ್ರದಾಯ ಇದೆ ಅಂತ ಹೇಳಿದ್ರೆ, ನಾವೀಗ ಬೆಲ್ದಣ್ಣು ಅಂತೀವಲ್ವ. ಸೊ ಆ ಬೆಲ್ದಣ್ಣು ನಾನು ತೊಗೊಂಡು ನಾವು ನಮಗೇನು ಮನಸ್ಸಿಗೆ ಬೇಕು ಅದನ್ನು ನಾವು ಪ್ರೇಯರ್ ಮಾಡಿಕೊಂಡು ಅಂದರೆ ಕೇಳಿಕೊಂಡು ಅಲ್ಲಿ ಅದನ್ನು ಹೊಡೆದು ಬರ್ತಾರೆ. ಸೊ ಅದು ಅಲ್ಲಿನ ನಂಬಿಕೆ, ಅಂದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಅಲ್ಲಿದೊಂದು ನಂಬಿಕೆ ಇದೆ. ಸೊ ಅದನ್ನು ನಾವು ಇದುವರೆಗೂ ಮಾಡಿಲ್ಲ. ಸೊ ನನಗೇನು ನಂಬಿಕೆ ಅಂದರೆ ದೇವಿ ಯಾವಾಗಲೂ ನಮ್ಮ ಮನಸ್ಸಲ್ಲಿರಬೇಕು, ಆ ಥರ ಎಲ್ಲ ನನಗೆ ಹೊಡೆದ್ರೇ ಬರುತ್ತೆ, ಇಲ್ಲಾಂದರೆ ಇಲ್ಲ ಅನ್ನೋದೆಲ್ಲ ಥಾಟ್ ಇಲ್ಲ. ಬಟ್ ಅಲ್ಲಿ ಹೋದ ಭಕ್ತಾದಿಗಳು ಅದನ್ನು ಮಾಡ್ತಾರೆ. ಸೊ ಇವಾಗ ಒಳಗಡೆ ಬಂದ್ವಿ. ಸೊ ಇಲ್ಲಿ ಕೂಡ ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ಚೆನ್ನಾಗಿ ನೀಟಾಗಿ ದರ್ಶನ ಆಯಿತು, ಯಾಕಂದರೆ ಜಾಸ್ತಿ ಜನ ಇಲ್ಲ. ಸೊ ನಾವು ಫಸ್ಟ್ ಏನು ಸ್ಟಾರ್ಟಿಂಗಲ್ಲಿ ಬಂದ್ವಲ್ಲ ಅಲ್ಲೆಲ್ಲ ಫುಲ್ ಬ್ಯಾರಿಕೇಡ್ ಹಾಕೋರು, ಅಲ್ಲೆಲ್ಲ ಫುಲ್ ಜನ ಇರ್ತಿದ್ರು. ಬಟ್ ಇಲ್ಲಿ ಅಷ್ಟು ಜನ ಇರಲಿಲ್ಲ, ಡೈರೆಕ್ಟ್ ಎಂಟ್ರಿ ಒಳಗಡೆ ಇತ್ತು. ಯಾವಾಗ ಬಂದರೂ ನಾವು 100 ರೂಪೀಸ್ ಚಾರ್ಜ್ ಮಾಡಿ ಸೊ ಅಲ್ಲಿ ಚಾರ್ಜ್ ಕೊಟ್ಟೆ ಬರ್ತಾಯಿದ್ವಿ. ಸೊ ಈ ಸಾರಿ ನಾವು ಫ್ರೀ ಬಂದಿರೋದು, ಯಾಕಂದರೆ ಜಾಸ್ತಿ ಜನ ಇಲ್ಲ ಅಂತ ಹೇಳಿಬಿಟ್ಟು.
ಸೊ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಖುಷಿ ಅಲ್ವಾ, ಆರಾಮಾಗಿ ಕೂಲಾಗಿ ಇರ್ತೀವಿ, ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಸೊ ಹಾಗೆ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಸೊ ನೋಡಿ, ಇದೇ ಕಬ್ಬಾಳಮ್ಮ. ಸೊ ಸುತ್ತಲೂ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ಅಲ್ಲಿ ಕಾಣಿಸ್ತಿದೆಯಲ್ವ, ಅದೇ ಫುಲ್ ದೇವಸ್ಥಾನ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತೆಂಗಿನಕಾಯಿ ಎಲ್ಲ ಕೊಟ್ಟಿರ್ತಾರಲ್ವ, ಸೊ ಅದನ್ನು ಇಲ್ಲಿ ಒಂದು ಇದರಲ್ಲಿ ಹಾಕ್ಕೊಳ್ಳೋಣ ಕ್ಯಾರಿ ಬ್ಯಾಗಲ್ಲಂತೆ ಬಂದ್ವಿ. ಸೊ ಇನ್ನೊಂದು ಇನ್ಸಿಡೆಂಟ್ ಏನು ನಡೀತು ಅಂತ ಹೇಳಿದ್ರೆ, ನಾನು ತುಂಬ ಇಷ್ಟಪಡ್ತೀನಿ ದೇವ್ರನ್ನ ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದ. ಯಾಕಂದರೆ ಇದುವರೆಗೂ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಕೊಟ್ಟಿದ್ದಾಳೆ ಆ ತಾಯಿ. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ. ಸೊ ಇಲ್ಲೂ ಕೂಡ ಒಂದು ಇನ್ಸಿಡೆಂಟ್ ನಡೀತು, ಅದು ಕೂಡ ಮನಸ್ಸಿಗೆ ತುಂಬಾ ಪಾಸಿಟಿವ್ ಫೀಲ್ ಆಯಿತು. ನನಗೊಂಥರ ಖುಷಿ ಅನ್ನಿಸ್ತು ಅದು ಫೀಲ್ ಆಗಿರೋದಕ್ಕೆ, ನನಗೆ ಆಗಿರೋದಕ್ಕೆ. ಸೊ ಅದನ್ನು ನಾನು ಯಾವತ್ತಾದರೂ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಯಾಕಂದರೆ ಅದು ನಾನು ಅಂದ್ಕೊಂಡಿರೋದು ಆಗಬೇಕಲ್ವ. ಸೊ ಇವಾಗ ಜಸ್ಟ್ ಕೇಳ್ಕೊಂಡಿರೋದು ಆಯಿತು ಅಲ್ಲಿ, ಓಕೆನಾ. ಸೊ ಅದು ನೆಕ್ಸ್ಟ್ ನನಗೆ ಆದಮೇಲೆ ನಾನು ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ ಏನದು ಅಂತ ಹೇಳಿಬಿಟ್ಟು, ಓಕೆ. ಸೊ ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಇವತ್ತು ಗುರುವಾರ ಆಗಿತ್ತು, ಶುಕ್ರವಾರ ಬಂದರೆ ತುಂಬ ರಶ್ ಇರುತ್ತೆ. ಸೊ ಹಾಗಾಗಿ ನಾವು ಗುರುವಾರ ಬಂದಿದ್ವಿ. ಸೊ ಗುರುವಾರ ಬಂದಿರೋದ್ರಿಂದ ಬೆಳಗ್ಗೆನೇ ಅಲ್ಲೇ ಮನೆಯಲ್ಲೇ ನಾವು ನಾಷ್ಟ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಊಟ ಮಾಡಬೇಕು ಅಂತ ಅಲ್ಲೇ ಒಂದು ಚೆನ್ನಾಗಿರೋದು ಹೋಟೆಲಿತ್ತು. ಸೊ ಅಲ್ಲೇ ಊಟ ತಿಂದು ಹೋಗೋಣ ಅಂತ ಹೇಳಿ ಬಂದ್ವಿ. ನನ್ನ ಮಕ್ಕಳಿಬ್ಬರು ಊಟ ಬರೋಕ್ಕಿಂತ ಮುಂಚೆ ತರಲೆ ಮಾಡ್ತಾಯಿದ್ರು. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ವೆಜ್ಜು. ಸೊ ನಮ್ಮ ಕಬ್ಬಾಳಮ್ಮ ದೇವ್ರಿಗೆ ನಾನ್ ವೆಜ್ ನಡೆಯುತ್ತದೆ, ನಾವು ಯಾವಾಗಲೂ ನಾನ್ ವೆಜ್ಜೇ ಮಾಡೋದು. ಸೊ ಇವಾಗ ಗುರುವಾರ ಆಗಿತ್ತಲ್ವ, ಸೊ ಹಾಗಾಗಿ ಅಲ್ಲೇ ಬರ್ತಾ ದಾರಿಲಿ ಇಬ್ಬರು ಕೂಡ ಮೀಲ್ಸ್ ತೊಗೊಂಡಿದ್ವಿ. ಸೊ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹೈಜಿನಿಕ್ಕಾಗಿ ಮಾಡಿದರು, ಚೆನ್ನಾಗಿತ್ತು ಊಟ ಕೂಡ. ಸೊ ಊಟ ತಿಂದ್ಬಿಟ್ಟು ನೆಕ್ಸ್ಟು ಹೊರಡಬೇಕು ಇವಾಗ. ಸೊ ವೆಜ್ಜಲ್ಲಿ ಅಷ್ಟೊಂದು ವೆರೈಟಿ ಏನಿರಲ್ಲ, ರೋಟಿ ಕರಿ ಯಾವಾಗಲೂ ತಿಂದು ಬೇಜಾರಾಗಿದೆ ಅಂತ ಹೇಳಿ ಇವತ್ತು ಮೀಲ್ಸ್ ತೊಗೊಂಡ್ವಿ. ಸೊ ಮೀಲ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಹೋಟೆಲ್. ನೋಡಿ, ಯಾರಾದರೂ ಆ ಸೈಡ್ ಹೋದರೆ ಹೋಗ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡಿ, ಅಷ್ಟು ದೊಡ್ಡದಾಗಿದೆ ಹೋಟೆಲು. ಫುಲ್ಲು ಜನ ಅಂದರೆ ಜನ, ಎಲ್ಲ ಕಬ್ಬಾಳಮ್ಮಗೆ ಹೋದವರೆಲ್ಲ ಇಲ್ಲೇ ಬಂದಿದ್ದರು. ಸೊ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಸೊ ಸಂಜೆ ಆಗೋಯ್ತು, ಸಂಜೆ ಅನ್ನೋಕ್ಕಿಂತ ಒಂದು 3-4 ಗಂಟೆ ಆಗಿರ್ಬೇಕಷ್ಟೇ ಇವಾಗ. ಆದರೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು, ಸಾಕಾಗ್ಬಿಡ್ತು ನಮಗಂತೂ ಮನೆಗೆ ಬರೋ ಅಷ್ಟರಲ್ಲಿ. ಸೊ ನಾನಂತೂ ಕಾರಲ್ಲಿ ಮಲ್ಕೊಂಬಿಟ್ಟಿದ್ದೆ. ನೀವು ಓಡಿಸ್ರಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಜೋಕ್ ಮಾಡ್ತಾಯಿದ್ರು. ಯಾವಾಗ ತಾನೇ ನೀನು ಎದ್ದಿದ್ದೀಯಾ, ಒಂದು ವಾಮಿಟ್ ಅಂತ ಹೇಳ್ತೀಯ, ಇಲ್ಲ ತಲೆ ಸುತ್ತಂತೀಯ, ಇಲ್ಲಾಂದರೆ ಮಲ್ಕೋತೀಯ, ಇದೆರಡೇ ನೀನು ಮಾಡೋದು ಕಾರಲ್ಲಿ ಅಂತ ಹೇಳಿ ಬೈತಾಯಿದ್ರು. ನನ್ನ ಮಕ್ಕಳು ಆಲ್ರೆಡಿ ಮಲ್ಕೊಬಿಟ್ಟಿದ್ರು. ಸೊ ಮನೆಗೆ ಬಂದ್ವಿ. ಸೊ ಬಂದುಬಿಟ್ಟು ನನಗೆ ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮತ್ತೆ ನಾವು ನಮ್ಮ ಫ್ರೆಂಡು ಅವರ ಮಗಳದು ಹುಟ್ಟುಹಬ್ಬ ಇತ್ತು. ಸೊ ಬರ್ತಡೇ ಇತ್ತು. ಸೊ ಹಾಗಾಗಿ ಅಲ್ಲಿ ಹೋಗಬೇಕಾಗಿತ್ತು. ಸೊ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಎಷ್ಟು ಸಿಗುತ್ತೆ ಅಷ್ಟಷ್ಟೇ ವೀಡಿಯೋ ಮಾಡಿದ್ದೀನಿ, ಫುಲ್ ವೀಡಿಯೋ ಮಾಡಿಲ್ಲ. ಯಾಕಂದರೆ ನನಗಾಗಲೂ ಇಲ್ಲ. ಕಾರಲ್ಲಿ ಹೊರಟ್ರೆ ನನಗೊಂದು ಥರ ಒಂದು ಹೊಟ್ಟೆಲಿ ತೊಳಸುತ್ತೆ, ಇಲ್ಲಾಂದರೆ ತಲೆ ಸುತ್ತು ಬರುತ್ತೆ, ಇಲ್ಲಾಂದರೆ ವಾಮಿಟ್ ಬರುತ್ತೆ, ಏನಾದರೂ ಒಂದು ಫೀಲ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ನಾನು ಲಾಗ್ ಮಾಡ್ಕೊಳ್ಳಲ್ಲ. ಜಸ್ಟ್ ಅಲ್ಲಲ್ಲಿ ವೀಡಿಯೋ ತೊಗೊಂಡಿರ್ತೀನಿ, ಅದನ್ನೇ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇವಾಗೂ ಕೂಡ ಅಷ್ಟೇ, ಬೆಳಗ್ಗೆನೇ ಹೊರಟಿದ್ದು. ಇಲ್ಲೂ ಕೂಡ ಅಷ್ಟೇ ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲೇ ಮುಗೀತದೆ ಬರ್ತಡೇ ಅಂತ ಹೇಳಿದ್ರು. ಸೊ ಹಾಗಾಗಿ ಬೇಗನೆ ಹೊರಟ್ವಿ. ಮತ್ತು ದಾರಿಲಿ ನನ್ನ ಇನ್ನೊಬ್ಬರು ಫ್ರೆಂಡ್ ಬರ್ತೀನಿ ಅಂದರು. ಸೊ ಆ 1 ಅವರ್ ನಮಗೆ ಕಾಯಿಸಿದ್ರು ಅಲ್ಲಿ. ಸೊ ಅಲ್ಲೂ ಕೂಡ ಕಾದು ಬಿಸಿಲಲ್ಲಿ ಸಾಕಾಗಿ ಹೋಗ್ಬಿಡ್ತು ನಮಗೆ. ಯಾಕಂದರೆ ಇವಾಗ ಡೇ ಎಲ್ಲ ಫುಲ್ ಬಿಸಿಲಿರುತ್ತೆ, ರಾತ್ರಿ ಬಂದರೆ ಚಳಿ ಆಗುತ್ತೆ. ಸೊ ಆ ಥರ ವೆದರ್ ಶುರುವಾಗಿದೆ. ಸೊ ಅಲ್ಲೇ ಮಗುಗೂ ಒಂದು ಟಾಯ್ ತೊಗೊಂಡು ಹೊರಟಿದ್ವಿ. ಸೊ ಅದಾದಮೇಲೆ ಅಷ್ಟೇ ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿದ್ದು. ಸೊ ನೆಕ್ಸ್ಟು ಸೊಸೆ ಬಂದಿದ್ಲು ಅಂಗಡಿಗೆ. ಬಾ ಅಂದರೆ ಬರ್ತಾನೆ ಇಲ್ಲ, ಕಿಸಿತಾ ಇದ್ಲು, ಅಳ್ತಾ ಇದ್ಲು. ಯಾಕಂದರೆ ಇವಾಗ 8 ತಿಂಗಳಲ್ವ, ಎಲ್ರಿಗೂ ಕಂಡು ಹಿಡಿತಾಳೆ, ಅವ್ರ ಅವ್ವನೇ ಬೇಕು ಅಂತ ಅಳ್ತಾ ಇದ್ಲು. ಸೊ ಇದೊಂದು ಕ್ಲಿಪ್ಪು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದು ಲಾಸ್ಟಲ್ಲಿ ಹಾಕಬೇಕಿತ್ತು, ಫಸ್ಟ್ಗೆ ಹಾಕಿದ್ದೀನಿ. ಸೊ ನಾವಿದು ನೆಕ್ಸ್ಟ್ ಇನ್ನೂ ಹೊರಡ್ತಾ ಇರೋದು, ಅಲ್ಲಿ ವೇಟ್ ಮಾಡ್ತಾ ಇದ್ವಿ, ಬರ್ತಡೇಗೆ ಹೋಗ್ತಾ ಇರೋದು. ಇದು ಇನ್ನೂ ಕಂಟಿನ್ಯೂಷನ್ ಲಾಗ್ ಇದೆ, ಬರ್ತಡೇ ಇದೆ. ಸೊ ಹೋಗಬೇಕಾದ್ರೆ ಅವಣ್ಣ ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ 1 ಅವರ್ ವೇಟ್ ಮಾಡಿದ್ದೀವಿ. ನಮಗೂ ನಿಂತು ಸಾಕಾಯಿತು. ನಮ್ಮ ಯಜಮಾನ್ರು ಆಚೆ ಕಡೆ ಹೋಗೋದು ಬರೋದು ಕೂತ್ಕೊಳ್ಳೋದು ಬರೀ ಇದೇ ಮಾಡ್ತಾಯಿದ್ರು. ನಾನು ಅಲ್ಲಿ ಹೇಳ್ತಾ ಇದ್ದೆ, ಈ ಬಿಸಿಲಲ್ಲಿ ಎಷ್ಟಂತ ವೇಟ್ ಮಾಡೋದು. ನಾವು ಡೈರೆಕ್ಟ್ ಅವ್ರ ಮನೆಗೆ ಹೋಗಿ ಪಿಕಪ್ ಮಾಡಿದ್ರೆ ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ವೇನೋ ಫಂಕ್ಷನ್ಗೆ. ಆದರೆ ಅವರು ಅಲ್ಲಿಂದ ಬಸ್ ಹಿಡಿದು ಮತ್ತೆ ತಿರ್ಗಾ ಇಲ್ಲಿ ನಾವಿರೋ ಲೊಕೇಶನ್ಗೆ ಬರೋಕ್ಕೆ ತುಂಬ ಲೇಟ್ ಆಯಿತು. ಯಾಕಂದರೆ ಬೆಂಗಳೂರಲ್ಲಿ ಬಸ್ ಹತ್ತಿದ್ರೆ ಅಷ್ಟು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಸೊ ಕೊನೆಗೂ ಬಂದರು, ಇವಾಗ ಹೊರಟ್ವಿ. ಸೊ ಇದೇ ನೋಡಿ ಬರ್ತಡೇ ಪಾಪು. ಅದೇ ಬರ್ತಡೇ ಮುಗಿಸ್ಕೊಂಡು ಊಟನೂ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ.
ಸೊ ಇದು ಟೋಟಲಾಗಿ ಎಲ್ಲ ಮಿಕ್ಸಪ್ ಅಂತ ಹೇಳ್ಬೋದು. ಎಲ್ಲ ಅದು ಲಾಗ್ ಒಂದು 3-4 ದಿನದ ಲಾಗ್ ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಸೊ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಡೈಲಿ ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಲಾಗಲ್ಲಿ ನಾವೇನು ಶುರು ಮಾಡ್ತಾಯಿದ್ದೀವಿ, ಇನ್ನೊಂದು ಏನು ಮಾಡ್ತಾಯಿದ್ದೀವಿ ಹೊಸದು ಅಂತ ಹೇಳಿಬಿಟ್ಟು ನಿಮಗೆ ರಿವೀಲ್ ಮಾಡ್ತೀನಿ, ಓಕೆನಾ. ಸೊ ವೇಟ್ ಮಾಡ್ತಾಯಿರಿ ನೆಕ್ಸ್ಟ್ ಲಾಗ್ಗೋಸ್ಕರ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ. ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಧನ್ಯವಾದಗಳು.